ಹಾಯ್ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಈ ವಿಡಿಯೋ ತಮ್ಮನೇಲಿ ನೋಡಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಈ ವಿಡಿಯೋದಲ್ಲಿ ಏನಿದೆ, ಯಾಕೆ ವಿಡಿಯೋ ಮಾಡಿದ್ದೀನಿ ಅಂತ. ಅಫ್ಕೋರ್ಸ್ ತಮ್ಮನೇಲಿ ನೋಡಿನೂ ಗೊತ್ತಾಗಿರುತ್ತೆ. ಆ್ಯಂಡ್ ನಾನು ಕೂಡ ಹೇಳ್ತಿದ್ದೀನಿ, ನಾಳೆ ನಾವು ನನಗೆ ಅಂತ ಹೊಸ ಸ್ಕೂಟಿ ತಗೋತಾ ಇದ್ದೀವಿ. ಐ ಆಮ್ ಸೋ 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 ಎಕ್ಸೈಟೆಡ್ ಫಾರ್ ದಟ್. ಆಯಿತಾ, ತುಂಬ ಡೇಸಿಂದ, ತುಂಬ ಅಂದರೆ ತುಂಬ ಡೇಸ್ ಅಲ್ಲ, 1.5 ಮಂತಿಂದ ಲೈಕ್ ಪ್ರೊಕ್ಯಾಸ್ಟಿನೇಟ್ ಮಾಡಿ ನಾಳೆ ತೊಗೊಳ್ಳೋಣ ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂದರೆ ಮೊದಲಿಗೆ ನನ್ನ ಬರ್ಡೇಗೆ ತೊಗೋಬೇಕಂತ ಇತ್ತಾಯ್ತಾ ಪ್ಲ್ಯಾನು. ಬಿಕಾಸ್ ನನ್ನ ಬರ್ಡೇ ಇಸ್ ಏಪ್ರಿಲ್ 30th. ಆವತ್ತು ನನಗೆ ಥರ್ಸ್ಡೇ ಬಂದಿದೆ. ಸೊ ಆವತ್ತು ತೊಗೋಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಏನೋ ಗೊತ್ತಿಲ್ಲ, ಹಾಗೆ ಹಿಂಗೆ ಆಗಿ 28th February ತೊಗೊಳ್ಳುವಂಥ ಡೇಟ್ ಬಂದಿದೆ. ಸೊ ವಿ ಆರ್ ಬೈಯಿಂಗ್. ಇವತ್ತು 27th February. ನಂಗೆ ಗೊತ್ತಿಲ್ಲ ನಾನು ಯಾವಾಗ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಡೇಟ್ ಹೇಳ್ತಿದ್ದೀನಿ, 27th February. ಇವತ್ತು ಟೈಮ್ ಬಂದ್ಬಿಟ್ಟು 9:35. 9:35 ಆಗಿದೆ ನೈಟು. ಯಾಕೆ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ನಾಳೆ ನನಗೆ ಟೈಮ್ ಸಿಗುತ್ತೋ ಅಥವಾ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಇಷ್ಟೆಲ್ಲ ಹೇಳೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇವತ್ತೇ ಬಂದು ನಿಮ್ಮನ್ನೆಲ್ಲ ಹೇಳ್ತಿದ್ದೀನಿ ದಟ್ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತ. ನಾನು ನಾಳೆ ಸ್ಕೂಟಿ ತೊಗೊಳ್ಳೋದು ಏನೋ ಎಲ್ರಿಗೂ ಆ ಎಕ್ಸೈಟ್ಮೆಂಟ್ ಇರುತ್ತೆ ಅನಿಸುತ್ತೆ. ಎಲ್ರಿಗೂ ಅವ್ರಿಗೆ ಏನಾದರೂ ಸಮಥಿಂಗ್ ಅವ್ರಿಗೆ ಇಷ್ಟ ಆಗಿದ್ದು ಬರುತ್ತೆ ಅಂತಂದರೆ. ವೇಟ್ ನನ್ನ ಕ್ಯಾಮ್ರಾ. ಓಕೆ, ಇಟ್ಸ್ ಫೋಕಸಿಂಗ್ ನಾವು. ಓಕೆ, ನೀವೆಲ್ಲ ಅನ್ಕೋಬೋದು 9:30 ಕೂದಲು ಬಿಡ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ. ಬಿಕಾಸ್ ಐ ಹ್ಯಾವ್ ಟೇಕನ್ ಹೇರ್ ವಾಶ್. ಆಯಿತಾ, ಅದಕ್ಕೋಸ್ಕರ ಹಿಂಗೆ ಸುಮ್ಮನೆ ಹಿಂಗೆ ಕ್ಲಿಪ್ ಬಿಚ್ಚಿ ಜಸ್ಟ್ ಕೇಮ್ ಆ್ಯಂಡ್ ಟಾಕಿಂಗ್ ಇಯರ್. ಆಯಿತಾ, ಮತ್ತೇನಪ್ಪ ಅಂತಂದರೆ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಫ್ರಮ್ ಲಾಂಗ್ ಬ್ಯಾಕ್. ಆಯಿತಾ, ನನಗೆ ನನ್ನದೇ ಆದಂಥ ಒಂದು ಸ್ಕೂಟಿ ಬೇಕು ಅಂತ ತುಂಬ ದಿನದಿಂದ ವೇಟ್ ಮಾಡಿದೆ. ಬಟ್ ರೈಟ್ ಟೈಮಿಗೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ, ಇಟ್ಸ್ ವೆರಿ ಟ್ರೂ. ಆ ಒಂದು ರೈಟ್ ಟೈಮಿಗೆ ಕಾಯಬೇಕು ನಾವು. ಏನೇ ಒಂದು ಒಳ್ಳೇದಾಗೋದಕ್ಕೂ ಏನೇ ಒಂದು ಕೆಟ್ಟದಾಗೋದಕ್ಕೂ ಎಲ್ಲದಕ್ಕೂ ಟೈಮ್ ಬೇಕು ಅಂತ ಹೇಳ್ತಾರಲ್ಲ. ಸೊ ನನಗೆ ನನ್ನ ಸ್ಕೂಟಿ ಬರೋ ಟೈಮ್ ಇವತ್ತು ಬಂದಿದೆ. ಇವತ್ತಿಂದ ಸೆನ್ಸ್ ನಾಳೆ ಬಂದಿದೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಐ ಆಮ್ ಸೋ ಹ್ಯಾಪಿ ಫಾರ್ ಮೈ ಪರ್ಸನ್. ಬಿಕಾಸ್ ಆಫ್ ಹಿಮ್ ಐ ಆಮ್ ಗೆಟಿಂಗ್ ಇಟ್. ಆಯಿತಾ, ಆ್ಯಂಡ್ ಮತ್ತೇನಪ್ಪ ಅಂತಂದರೆ, ನನಗೆ ಈ ಕ್ಯಾಮ್ರಾ ಮುಂದೆ ಇನ್ನೂ ಪಟ ಅಂತ ಮಾತಾಡೋದನ್ನು ತುಂಬ ತುಂಬ ಅಭ್ಯಾಸ ಮಾಡ್ಕೋಬೇಕು. ಏನೆಲ್ಲ ಹೇಳ್ಬೇಕಂತ ಅಂದ್ಕೊಂಡಿರ್ತೀನಿ, ಆದರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮರ್ತೋಗ್ಬಿಡುತ್ತೆ ಅಲ್ಲ. ಸಾರಿ ಫಾರ್ ದ್ಯಾಟ್. ಬೈ ದ ವೇ, ಐ ಆಮ್ ಲುಕಿಂಗ್ ಕ್ಯೂಟ್ ಆ್ಯಂಡ್ ಐ ಆಮ್ ಗ್ಲೋಯಿಂಗ್ ಬಿಕಾಸ್ ನಾಳೆ ನಂಗೆ ಸ್ಕೂಟಿ ಬರುತ್ತೆ. ಎಲ್ಲರೂ ಅನ್ಕೋಬೋದು ಏನಪ್ಪ ಇಷ್ಟೊಂದು ಎಕ್ಸೈಟ್ ಇದ್ದಾಳೆ ಹಂಗೆ ಹಿಂಗೆ ಅಂತ. ಬಟ್ ಎಲ್ರಿಗೂ ಹಂಗೆ ಅನಿಸುತ್ತೆ. ಅವರಿಗೆ ಅಂತ ಒಂದೇನಾದರೂ ಥಿಂಗ್ ತೊಗೊಳ್ಳುವಾಗ ಅವ್ರಿಗೆ ಅವ್ರ ಫೇವ್ರೆಟ್ ಥಿಂಗ್, ಫಾರ್ ಎಕ್ಸಾಂಪಲ್ ಸಮ್ ಪೀಪಲ್ ವಿಲ್ ಲೈಕ್ ಗೋಲ್ಡ್. ಅವ್ರಿಗೆ ಗೋಲ್ಡ್ ಬೇಕು ಅಂದರೆ ಗೋಲ್ಡ್ ಇಷ್ಟಪಟ್ಟವರು ಗೋಲ್ಡ್ ತೊಗೊಳಕ್ಕೆ ಹೋದಾಗ ತುಂಬ ಎಕ್ಸೈಟ್ ಆಗಿರ್ತಾರೆ. ಲೈಕ್ ದಟ್ ನಾನು ಹಾಗೆ ಸಮ್ ನ್ಯೂ ಕ್ಲಾತ್ಸ್ ತೊಗೊಳ್ಳುವಾಗ ಆಗಲಿ, ಸ್ಯಾಂಡಲ್ಸ್ ತೊಗೊಳ್ಳುವಾಗಲಿ, ಲೈಕ್ ಸಮ್ ಥಿಂಗ್ಸ್ ಲೈಕ್ ದಿಸ್. ಆಯಿತಾ, ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಬೈ ದೋಸ್ ಥಿಂಗ್ಸ್. ಆಯಿತಾ, ನಾನು ನಾಳೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀನಿ. ಆ್ಯಂಡ್ ಐ ವಾಂಟ್ ಟು ಶೋ ಯು ಗೈಸ್ ನನ್ನ ಸ್ಕೂಟಿನ, ಹೊಸ ಸ್ಕೂಟಿನ. The next day, ಕುಡಿಯ ಪಾಪ ಜೋಳಿಕಾಯ್ತು. Hey guys,
Good morning. Today is 28th February. We are going to buy new scooter ಆಯಿತಾ. ಅದೇನಪ್ಪ ಅಂತಂದರೆ ಕ್ಯಾಮ್ರಾ ಸೆಟ್ ಮಾಡ್ಕೊಳಕ್ಕೂ ಬರೋಲ್ಲ, ಏನು ಬರಲ್ಲ ನನಗೆ. ಇಟ್ಸ್ ಓಕೆ ಫೈನ್. ಇಟ್ಸ್ ಆಲ್ಮೋಸ್ಟ್ 10:15. ರಾವು ಕಾಲ 9:30 to 10:32 ಇತ್ತು ಅಂತ. ಆಫ್ಟರ್ 10:30 ನಾವು ಬೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ 10:30 ಆದಮೇಲೆ ವಿ ಆರ್ ಬೈಯಿಂಗ್. ಆ್ಯಂಡ್ ಏನು ಹೇಳ್ಬೇಕಂತ ನನಗೆ ಲುಕ್ ಅಟ್ ಮೈ ಐಸ್. ನನಗೆ ಎಕ್ಸೈಟ್ಮೆಂಟಿಗೆ ನಿದ್ದೆನೇ ಬಂದಿಲ್ಲ. ಲಿಟ್ರಲಿ ಮಲ್ಕೊಂಡ್ರೆ ಲಿಟ್ರಲಿ ನನ್ನ ಸ್ಕೂಟರ್ ಬರ್ತಿದೆ ನಾಳೆ ಅಂತ. ಅಷ್ಟು ಹ್ಯಾಪಿ ಎಕ್ಸೈಟ್ಮೆಂಟ್. ಎವ್ರಿ ಒನ್ ಹ್ಯಾವ್ ದ್ಯಾಟ್. ಓಕೆ. ಆ್ಯಂಡ್ ನಾನೇನೋ ಹೇಳ್ಬೇಕಂತ ಅಂದ್ಕೊಂಡೆ. ಇವಾಗ ಹೋಗಿ ನಾವು ಎಲ್ಲ ಪೇ ಮಾಡಿ ಎಲ್ಲ ಡಾಕ್ಯುಮೆಂಟ್ ಏನೇನೇನಿದೆ ಎಲ್ಲ ಮುಗಿಸ್ಕೊಂಡು ವಿ ವಿಲ್ ಹ್ಯಾಸ್ ದೆಮ್. 12 ಗಂಟೆಗೆ ನಮಗೆ ಬೇಕು ಡೆಲಿವರಿ. 12 ಗಂಟೆಗೆ ಆಗುತ್ತಾ ಅಂತ. ಯಾಕಂದರೆ ನಾವು 12 ಗಂಟೆಗೆ ಸಾಯಿಬಾಬಾದ ಆರತಿ ಆದಮೇಲೆ ವಿ ಆರ್ ಗೋಯಿಂಗ್ ಟು ಡೂ ಪೂಜಾ. ನಾವಲ್ಲ, ಅವ್ರ ಹತ್ರ ಮಾಡಿಸ್ತೀವಿ ಪೂಜೆನ. ನನ್ನ ಎಕ್ಸೈಟ್ಮೆಂಟಿಗೆ ಏನು ಮಾತಾಡ್ಬಾರ್ದು ಗೊತ್ತೇ ಆಗ್ತಿಲ್ಲ ನಿಜವಾಗ್ಲೂ. ಇಟ್ಸ್ ಲಿಟ್ರಲಿ ಫೀಲ್ಸ್ look at my face. It's like girls have this problem. Periods ಬಂದರೆ ಪಿಂಪಲ್ಸ್ ಬರುತ್ತೆ, ಪೀರಿಯಡ್ಸ್ ಹೋದರೆ ಹೋಗುತ್ತೆ. Leave it aside. And I'm so happy for today. ನನಗೆ ಎರಡು ಸ್ಕೂಟರಲ್ಲಿ ತುಂಬ ಕನ್ಫ್ಯೂಸ್ ಇದೆ. ಒಂದು ಹೋಂಡಾ ಆ್ಯಕ್ಟಿವಾ ಆ್ಯಂಡ್ TVS ಜುಪಿಟರ್ ಆಯಿತಾ. ಎರಡರಲ್ಲಿ ಯಾವ್ದು ತೊಗೋಬೇಕು ಅಂತ. ಐ ಪ್ಲ್ಯಾನ್ ಟು ಬೈ ಜುಪಿಟರ್. ನನ್ನ ಹುಡುಗ ಸೇಯಿಂಗ್ ಯಾವುದಾದ್ರು ನಿನ್ನ ಇಷ್ಟ. ಆ್ಯಂಡ್ ನನ್ನ ತಮ್ಮನೂ ಅಷ್ಟೇ ಜುಪಿಟರ್ ಹೋಗು ಅಂತ. ಸೊ ಸಮ್ ರಿವ್ಯೂಸ್ ಆ್ಯಂಡ್ ಸಮ್ ಕಡೆ ರಿಸರ್ಚ್ ಮಾಡಿದಾಗ ಆ್ಯಕ್ಟಿವಾ ಈಸ್ ಗುಡ್ ಅಂತ ಹೇಳ್ತಿದ್ದೆ. ಸೊ ಐ ಆಮ್ ಸೋ ಕನ್ಫ್ಯೂಸ್ಡ್. ಬಟ್ ನಂಗೆ ಗೊತ್ತಿಲ್ಲ. ಇನ್ನು 10:30 ಇವಾಗ ಹೋಗುವಾಗ ನನಗೆ ಯಾವ ಕಡೆ ಹೋಗ್ಬೇಕು ಅನ್ಸುತ್ತೆ ಆ ಕಡೆ ಹೋಗಿ ಬೈ ಮಾಡ್ತೀನಿ ಅಷ್ಟೇ. ಇಲ್ಲಿ ಲಿಟ್ರಲಿ ನನಗೆ ಈ ಕಡೆ TVS ಹೋಗ್ಲಾ, ಆ ಕಡೆ ಹೋಂಡಾ ಹೋಗ್ಲಾ, ಎರಡೂ ಅಪೋಸಿಟ್ ಇದ್ದಾವೆ ಆಯಿತಾ. ಸೊ ನಾನು ಅಲ್ಲಿ ಹೋಗಿ ಪಟ್ ಅಂತ ಯಾವ್ದು ಅನ್ಸುತ್ತೆ ಅದನ್ನು ಬೈ ಮಾಡಬೇಕಷ್ಟೇ. ನಾನು ಇವತ್ತೂ ರಿಸರ್ಚ್ ಮಾಡ್ತೀನಿ, ಇವತ್ತೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂದರೆ ಆಗಲ್ಲ. ಬಿಕಾಸ್ ಟುಡೇ ಇಸ್ ದಿ ಫೈನ್ ಡೇ. Guys, we are going to buy my scooter. Hi guys, finally ನಾನು ಮಾತಾಡೋದು ಕೆಲಸ ಐತಾ? ನಿಮಗೆ ಕೆಲಸ ಇಲ್ಲ ಅಂದ್ರೆ ಒಳ್ಳೇದು. Guys, finally it's almost 11 o'clock ಆಯ್ತಾ. Exactly 11 o'clock we are going. My tripod is his neck. ಏನು ಹೇಳ್ಬೇಕಂತ ಬಂದೆ. Finally we are going. I'm so happy. See, we both are wearing white and white. He's also ಅವನು ವೈಟ್ ಕಲರ್ ಹಾಕಿದ್ದಾನೆ ಆ್ಯಂಡ್ ನಾನು ಕೂಡ ವೈಟ್ ಹಾಕಿದ್ದೀನಿ. ವೈಟ್ T-shirt ಆ್ಯಂಡ್ ಜೀನ್ಸ್ ಆ್ಯಂಡ್ ಸಮರ್ಸ್ ಶೂಸ್. ಇವಾಗ ನಾವು ಇಡ್ಲಿ ತಗೋತೀವಿ. ಯಾಕೆ ಇಷ್ಟು ನರ್ವಸ್ ಅಂತ ಅಂದರೆ ಏನ್ ಮಾಡಿದ್ ಗಂಜಿ ಮಜ್ಜಿಗೆ ಗಂಜಿ ಮೊಸರು ಹಾಕೊಂಡಿದ್ದಾನು ಉಪ್ಪಿನಕಾಯಿ ಹೇಳು. ಹಾಯ್ ಗೈಸ್ ಹೇಳು. ನಾನು ಹೇಳ್ಕೊಟ್ಟಂಗಿಲ್ಲ. ಅದು ಅನ್ಸೋದು ಹಿಂದ್ಲೋಡು. ಹಾಯ್ ಗೈಸ್ ನಾ ಹೇಳ್ಕೊಟ್ಟಂಗೆ ಹೇಳು.
ಲಿಪ್ಸ್ಟಿಕ್ ಕೊಡ್ತೀನಿ ಬಾ, ಇಲ್ಲಿ ಲಿಪ್ಸ್ಟಿಕ್ ಹಚ್ತೀನಿ ಬಾ, ಜಲ್ದಿ ಬಾ. ಗೈಸ್ ಫೈನಲಿ ವಿ ಆರ್ ಬೈಯಿಂಗ್ ದಿಸ್. ಮೈಕ್ ಇಲ್ಲ, ಚಾರ್ಜ್ ಖಾಲಿ ಆಗಿದೆ, ಕೇಳಿಸಿಲ್ಲ ಅಂದರೆ. ಹಾಂ ನಿಂದ ನಂದು. ಫೈನಲಿ ವಿ ಆರ್ ಬೈಯಿಂಗ್ ಜುಪಿಟರ್ 110cc 110 I guess. नेमिः सुखिनो बृहस्पतिर्दधातु पृथक्स्वा मारुताः कृष्णिमातरः सुभञ्जावानो विदथे कुजग्मयः अग्निर्वाम नमः सूरदिक्षसो विश्वेनो देवावसागमन्यः भद्रं कर्णेभिः शृणुयाम देवा भद्रं पश्येमाक्षविचरित्राः स्थिरैरङ्गैस्तुष्टुवाघुंशस्तनोभिर्दशेतिरन्तच्छमादितिर्माता स पिता स पुत्राः विश्वे देवा आदितिः पञ्चजना आदितिर्जातमादितिर्जानित्वं योः शान्तिरान्तरिक्षगुं शान्तिरापः शान्तिरोहदया शान्तिः वनस्पतयः शान्तिर्विश्वे देवाः शान्तिब्रह्म शान्तिः शान्तिः शान्तिरेव शान्तिः कुलदेवदेवताभ्यो नमः ग्रामदेवताभ्यो नमः ओम स्थान देवताभ्यो नमः श्री नवग्रह देवताभ्यो नमः श्री सद्गुरु साईनाथ देवताभ्यो नमः ओम श्री आंजनेय स्वामी. ರಾಣೆಬೆನ್ನೂರಲ್ಲಂತೂ ಇನ್ನು ಫೆಬ್ರವರಿ ಇವಾಗ ಎಂಡ್, ಲಿಟ್ರಲಿ ತುಂಬ ಅಂದರೆ ತುಂಬ ಶೆಕೆ ಇದೆ. ನಂಗಂತೂ ಗೊತ್ತಿಲ್ಲ ಇನ್ನು ಮಾರ್ಚ್ ಏಪ್ರಿಲ್ ಬಂದರೆ ಹೆಂಗಿರ್ತೀವಿ ನಾವಿಲ್ಲಿ ಅಂತ. ಬಿಸಿಲು ಯಪ್ಪ, ನನಗಂತೂ 1/2 hour ಪೂಜೆ ಮಾಡ್ಸೋಕೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಬಿಸಿಲಿದೆ. ನೋಡಿದ್ರಲ್ಲ ನನ್ನ ಕ್ಲಿಪ್ಪಿಂಗ್ಸ್ನ ಲೈಕ್ ನಾನು ಎಷ್ಟಾಗುತ್ತೆ ಅಷ್ಟನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ನಂಗೆ ಅಷ್ಟು ಕರೆಕ್ಟಾಗಿ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ಲೈಕ್ ಐ ವೆಂಟ್ ದೇರ್ ಆ್ಯಂಡ್ ಎಲ್ಲ ರೆಡಿ ಆಗಿತ್ತು ಗಾಡಿ, ಹಂಗೆ ತೊಗೊಂಡು ಬಂದೆ ಅಷ್ಟೇ. ಬೇಗ ತೊಗೊಂಡು ಬಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮನೆಗೆ ತೊಗೊಂಬಂದ್ವಿ. ಆ್ಯಂಡ್ ಮೈ ಐಸ್ ಆರ್ ಲೈಕ್ ಶೋಯಿಂಗ್. ನಂಗೆ ಎಷ್ಟು ಇವಾಗ ನನ್ನ ಕಣ್ಣಿಗೆ ಎಷ್ಟು ಸ್ಟ್ರೆಸ್ ಆಗ್ತಿದೆ ಅಂತ. ಲೈಕ್ ಲಿಟ್ರಲಿ ನಂಗೆ ನೆನ್ನೆ ನಿದ್ದೆ ಸರಿಯಾಗದೆ ಇರೋದು ಅಥವಾ ಇವಾಗ ಬಿಸಿಲಿಗೆ ಹೋಗಿ ಬಂದಿರೋದು ಎರಡೂ ಮಿಕ್ಸ್ ಆಗಿ ತುಂಬ ಅಂದರೆ ತುಂಬ ಹರ್ಟ್ ಆಗ್ತಿದ್ದಾವೆ ನಂಗೆ ಐಸ್ಗೆ. ಓಕೆ, ಆಮೇಲೆ ಮಾಡಿದ್ವಿ. ಆಮೇಲೆ ಮತ್ತೇನು ಇಲ್ಲ ಮಾಡ್ಲಂಗ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಇನ್ನು ನಾನು ವೀಡಿಯೋ ಮಾಡೋದನ್ನು ಕಲಿತಾ ಇದ್ದೀನಿ. ಕಲಿತಾ ಇನ್ನೂ ಚೆನ್ನಾಗಿ ಕಂಟೆಂಟ್ಸ್ನ ಹಾಕ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ಏನಂತಾರೆ ಇಂಟ್ರೋವರ್ಟ್ನೆಸ್ ಹೋಗಿಲ್ಲ, ಎಕ್ಸ್ಟ್ರೋವರ್ಟ್ ಆಗಬೇಕು. ಅಂದರೆ ಶೈನೆಸ್, ಹೊರಗಡೆ ಪಬ್ಲಿಕಲ್ಲಿ ಮೊಬೈಲ್ ತೆಗೆದು ವೀಡಿಯೋ ಮಾಡೋದು ನನಗೆ ಇನ್ನೂ ಸ್ವಲ್ಪ ಭಯ ಅನಿಸುತ್ತೆ. ಭಯ ಎಲ್ಲ ಒಂಥರ ಏನೋ ಫೀಲ್ ಆಗುತ್ತೆ ಆಯಿತಾ. ಸೊ ಅದೆಲ್ಲ ಸ್ವಲ್ಪ ಹೋಗೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ, ಪ್ಲೀಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಬಾಯ್ ಬಾಯ್, ಕೀಪ್ ಸಪೋರ್ಟಿಂಗ್ ಮೀ.